ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಸವ ಅನುಯಾಯಿಗಳೇ, ಇವತ್ತು ಇಲ್ಲಿ ಸರ್ವಧರ್ಮದ ಒಂದು ಸಂಸ್ಕೃತಿಯ ಅಭಿಯಾನವನ್ನು ಪರಮ ಪೂಜ್ಯ ಕಾಸಾಮಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಬಸವಣ್ಣನವರ ಸಿದ್ಧಾಂತದ ಪ್ರಕಾರವಾಗಿ ಎಲ್ಲ ಮಾನವ ಕುಲ ಅಂದರೆ ಒಂದೇ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಒಂದು ಅನುಭವ ಮಂಟಪವನ್ನು ಮಾಡಿದರು. ಅದರಲ್ಲಿ ವಿಶೇಷವಾಗಿ ವಚನಕಾರರಲ್ಲಿ ಮೊದಲನೆಯ ಮಹಿಳೆ ವಚನಕಾರರಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯನ್ನು ಕೂಡ ಒಂದು ವಿಶೇಷ ಸ್ಥಾನವನ್ನು, ಮಹಿಳೆಯರಿಗೆ ಒಂದು ಸ್ಥಾನವನ್ನು ನೀಡಿರ್ತಕ್ಕಂಥ ಯಾರಾದರೂ ಇದ್ರೆ ಅದು ಜಗಜ್ಯೋತಿ ಬಸವಣ್ಣನವರಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಹಿಳೆಯರಿಗೆ ಅಕ್ಕ ಮಹಾದೇವಿಯ ಆಗಿನ ದಿನಗಳ ಅವರ ವಚನಗಳನ್ನು ನೆನಪು ಮಾಡ್ಕೊಂಡ್ರೆ ಭಾಳ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ. ಆದರೆ ಅವರಿಗೆ ಆ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂದರೆ ಜಗಜ್ಯೋತಿ ಬಸವಣ್ಣನವರು. ಅವರು ಮಹಿಳೆಯರಿಗೆ ಆಗಿನ ಕಾಲದಿಂದನೂ ಕೂಡ ಸತಿಸಹಗಮನ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಮಹಿಳೆಯನ್ನು ಒಂದು ಮನುಷ್ಯದ ರೂಪದಲ್ಲಿ ಅವರಿಗೆ ಒಂದು ಸ್ಥಾನಮಾನ ಇದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟವರು ಜಗಜ್ಯೋತಿ ಬಸವಣ್ಣನವರು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ವಧರ್ಮದ ವೇದಿಕೆ ಅದಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಇಲ್ಲಿ ಅದೇ ಸರ್ವಧರ್ಮದ ಒಂದು ವೇದಿಕೆಯಾಗಿದೆ. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಸಂಸ್ಕೃತಿ, ಸನಾತನ ಧರ್ಮ, ಪೂಜ್ಯರ, ಮಠಾಧೀಶರ ಒಂದು ವೇದಿಕೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕಂದರೆ ಬಸವ ಕಲ್ಯಾಣದಿಂದ ಹಿಡಿದು ಕೊಪ್ಪಳದವರೆಗೆ ಪ್ರತಿ ಜಿಲ್ಲೆಯಲ್ಲಿ ಯಾವುದೇ ಆದಂಥ ಒಂದು ಸ್ಥಾನಮಾನದ ಮಠಗಳನ್ನು ಕೂಡ ಕೂಡಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ. ಆ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಪ್ರಾರಂಭದ ಜಿಲ್ಲೆಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಈ ಅನುಭವ ಮಂಟಪ ಇರ್ತಕ್ಕಂಥದ್ದು ನಾವೆಲ್ಲರೂ ಈ ಭಾಗದವರಾಗಿರ್ತಕ್ಕಂಥದ್ದು ಭಾಳ ಪುಣ್ಯದ ವಿಚಾರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ರೀತಿ ಬಸವ ಸಂಸ್ಕೃತಿ ಮತ್ತು ನಮ್ಮ ಈ ಪೂಜಾರ ವಚನಗಳನ್ನು ಕೇಳುವುದರ ಮುಖಾಂತರ ನಾವೆಲ್ಲರೂ ಕೂಡ ಪಾವನರಾಗಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಹೇಗಾಗಿದ್ದೀವಿ ಅಂತಂದರೆ, ನಮ್ಮ ಇಡೀ ಜೀವನದ ಶೈಲಿಯಲ್ಲಿ ಆಧುನಿಕ ಯುಗದಲ್ಲಿ ನಾವು ಮೊಬೈಲ್ ಮತ್ತು ಶಿಕ್ಷಣ, ಮಕ್ಕಳಿಗೆ ಓಡ್ತಾ ಶಿಕ್ಷಣ ಏನು ಕೊಡ್ತಾಯಿದ್ವಿ, ಇವೆರಡರಲ್ಲೇ ನಾವು ಕಳೆದು ಹೋಗ್ತಾಯಿದ್ವಿ. ಇತ್ತೀಚೆಗೆ ನಾವು ಏನು ದೇವಸ್ಥಾನ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅಂತಕ್ಕಂಥ ನಾವು ಮರೆತು ಓಡೋದು ಒಂದೇ ದಿನಚರಿ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ಒಂದು ಮನವಿ ಏನಂದರೆ, ಇದೇ ರೀತಿ ಕಾರ್ಯಕ್ರಮಗಳು ಆಗ್ತಾಯಿದ್ರೆ ಆ ವೇದಿಕೆ ಮುಖಾಂತರ ಆದ್ರೆ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೂ ಮತ್ತು ಈ ಒಂದು ಮರಿತಾ ಇರ್ತಕ್ಕಂಥ ಜನಾಂಗಕ್ಕೂ ಕೂಡ ಮತ್ತೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಹೇಳಿಕೊಡುವಂಥ ವೇದಿಕೆಗಳು ಆಗುತ್ತವೆ ಅನ್ನುವ ಮುಖಾಂತರ ಈ ಒಂದು ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ, ನನಗೂ ಈ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಮಾಡಿರ್ತಕ್ಕಂಥ ಕಾಸಾಮಠ ಸ್ವಾಮೀಜಿಗೂ ಮತ್ತು ಎಲ್ಲ ಪೂಜ್ಯರಿಗೂ ಪಾದಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳ ಮುಂದೆ ಧನ್ಯವಾದಗಳು. ಸಮಾರಂಭವನ್ನು ಉದ್ಘಾಟಿಸಿ ಉದ್ಘಾಟನಾ ಪರವಾಗಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಮಾನ್ಯ ಲಲಿತಾ ಅನ್ಪುರಕ್ ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಈ ಸಮಾರಂಭ ಯಾದಗಿರಿಯಲ್ಲಿ